KCETಗೆ ರೆಡಿ ಆಗ್ತಿರುವಂಥ ವಿದ್ಯಾರ್ಥಿಗಳೇ, ಇವತ್ತಿನ ಶಾರ್ಟ್ಸ್ ಅಂದರೆ ಡೈಲಿ ಒಂದು ಕಾನ್ಸೆಪ್ಟ್ ಒನ್ ಕ್ವಶನ್ ಅನ್ನೋಂಥದ್ದು. ಸೊ ಅದ್ರ ಮೇಲೆ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕಾನ್ಸೆಪ್ಟ್ ಬಂದು ನಿಮಗೆ ರಿಡಕ್ಷನ್ ಕಾನ್ಸೆಪ್ಟ್. ಯಾವುದೇ ಒಂದು ಕಾರ್ಬೊನಿಲ್ C ಡಬಲ್ ಬಾಂಡ್ O ಕಾರ್ಬೊನಿಲ್ ರಿಡಕ್ಷನ್ ಆದರೆ ಏನೇನು ಪ್ರಾಡಕ್ಟ್ಸ್ ಬರುತ್ತೆ, ಯಾವ್ಯಾವ ಕ್ವಶನ್ಸ್ ಮೇಲೆ ಇದ್ರ ಮೇಲೆ ಯಾವುದೇ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಡ್ತೀನಿ. ಯಾವಾಗಲೂ ಅಷ್ಟೇ ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಅಥವಾ ರಿಮೂವಲ್ ಆಫ್ ಆಕ್ಸಿಜನ್. ಇದಕ್ಕೆ ಅಡಿಷನ್ ಆಫ್ ಹೈಡ್ರೋಜನ್ ಮಾಡಿದ್ರೆ ನಮಗೇನು ಬರುತ್ತೆ, ಆಲ್ಕೋಹಾಲ್ ಬರುತ್ತೆ. ಆಲ್ಡಿಹೈಡ್ಗೆ ಅಡಿಷನ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಕೀಟೋನ್ಗೆ ಅಡಿಷನ್ ಮಾಡಿದ್ರೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ. ಇದು ರಿಡಕ್ಷನ್ ಕಾನ್ಸೆಪ್ಟ್. ಈಗ ಇದ್ರ ಜೊತೆಗೆ ಇನ್ನೊಂದು ರಿಡಕ್ಷನ್ ಕಾನ್ಸೆಪ್ಟ್ ಏನು ಅಂದರೆ ಕ್ಲೆಮೆನ್ಸನ್ ರಿಡಕ್ಷನ್ ಮತ್ತು ಉಲ್ಪಿಸ್ಟ್ನ ರಿಡಕ್ಷನ್. ಸೊ ಕ್ಲೆಮೆನ್ಸನ್ ರಿಡಕ್ಷನ್ನ ರಿಯೇಜೆಂಟ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಜಿಂಕ್ ಇನ್ ಅಮಾಲ್ಗಮೇಟೆಡ್ HCl. ಮತ್ತು ಉಲ್ಪಿಸ್ಟ್ನ ರಿಯೇಜೆಂಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, NH2 ಹೈಡ್ರೋಜಿನ್ ಮತ್ತು ಎಥಿಲೀನ್ ಗ್ಲೈಕಾಲ್ ವಿತ್ KOH ಅಂತ. ಈಗ ಈ ಕ್ವಶನ್ ನೋಡೋಣ. ಈ ಕ್ವಶನ್ನಲ್ಲಿ ಏನಿದೆ ಅಂತ ನೋಡಿ. C ಡಬಲ್ ಬಾಂಡ್ O ಇದೆ. C ಡಬಲ್ ಬಾಂಡ್ O ಏನಾಗಿದೆ ಅಂದರೆ CH2 ಆಗಿದೆ. ಈ ಥರ C ಡಬಲ್ ಬಾಂಡ್ O ಇದ್ದಿದ್ದು ಏನಾಗ್ತಾ ಇದೆ, ನಮಗೆ ಇಲ್ಲಿ CH2 ಆಗಿ ಕನ್ವರ್ಟ್ ಆಗ್ತಾ ಇದೆ. ಹಾಗಾದರೆ ಈ C ಡಬಲ್ ಬಾಂಡ್ CH2 ಕನ್ವರ್ಟ್ ಆಗುವಂಥ ಯಾವ್ದು ರಿಯೇಜೆಂಟು? ಇದು ಉಲ್ಪಿಸ್ಟ್ನರ್ ರಿಡಕ್ಷನ್ ಆಗಿರ್ತದೆ, ಇಲ್ಲಾಂದರೆ ಕ್ಲೆಮೆನ್ಸನ್ ರಿಡಕ್ಷನ್ ಆಗಿರ್ತದೆ. ಸೊ ಹಾಗಾದರೆ ಇದರಲ್ಲಿ N2H2 ಕೆಲಸ ಏನು, NaBH4 ಕೆಲಸ ಏನು ಅಂತ ನೋಡೋದಾದರೆ ಇದು ಕೂಡ ರಿಡಕ್ಷನ್ ರಿಯೇಜೆಂಟ್ಸೇ, ಆದರೆ ಇದು ಆಲ್ಕೋಹಾಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆದರೆ ಇದು ಯಾವುದೇ ಹೈಡ್ರೋಕಾರ್ಬನ್ಸ್ ಆಗಿ ಕನ್ವರ್ಟ್ ಮಾಡಲ್ಲ. ಹಾಗಾದ್ರೆ ಹೈಡ್ರೋಕಾರ್ಬನ್ಸ್ ಆಗಿ ಕನ್ವರ್ಟ್ ಮಾಡೋಂಥದ್ದು ಇವೆರಡು ರಿಯೇಜೆಂಟ್. ಹಾಗಾದ್ರೆ ಈ ಎರಡು ಆಪ್ಷನ್ಸ್ ಏನಾಗಿರ್ತದೆ, ರಾಂಗ್ ಆಗಿರ್ತದೆ ಅಂತ ನಾವು ಡಿಸೈಡ್ ಮಾಡ್ಬೋದು. ಇವೆರಡು ರಿಯೇಜೆಂಟ್ಸಲ್ಲಿ ಯಾವುದು ಅಂತ ನೋಡಬೇಕಾಗುತ್ತೆ. ಇದು ಕೂಡ C ಡಬಲ್ ಬಾಂಡ್ ಓನ CH2 ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಕೂಡ C ಡಬಲ್ ಬಾಂಡ್ ಓನ CH2 ಆಗಿ ಕನ್ವರ್ಟ್ ಮಾಡುತ್ತೆ. ಬೋತ್ ಆರ್ ಸೇಮ್ ಪ್ರಾಡಕ್ಟ್ಸ್ನ ನಾವು ಕೊಡುತ್ತೆ. ಆದರೆ ಈ ಪ್ರಾಡಕ್ಟ್ಗೆ ಇದರಲ್ಲಿ ಸೂಟೇಬಲ್ ರಿಯೇಜೆಂಟ್ ಯಾವುದು ಅಂತ ನಾವು ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ಕ್ಲೆಮೆನ್ಸನ್ ರಿಡಕ್ಷನ್ನಲ್ಲಿ ಜಿಂಕಿನ ಅಮಾಲ್ಗಮೇಟೆಡ್ HCl ಇದೆ. HCl ಅಂದರೆ ಅಸಿಡಿಕ್ ಮೀಡಿಯಾ. ಇಲ್ಲಿ ಯಾವ ಗ್ರೂಪ್ ಇದೆ, ಬೇಸಿಕ್ OH ಗ್ರೂಪ್ ಇದೆ. ಹಾಗಾದರೆ HCl ಮತ್ತು OH ಜೊತೆಗೆ ಏನಾಗುತ್ತೆ ಅಂದರೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗೋದ್ರಿಂದ ಇದು ಬೇಸಿಕ್ ಇರೋದ್ರಿಂದ, ಇದು ಅಸಿಡಿಕ್ ಮೀಡಿಯಾ ಇರೋದ್ರಿಂದ ಈ ರಿಯೇಜೆಂಟ್ನ ನಾವೇನು ಮಾಡಬಾರ್ದು, ಚೂಸ್ ಮಾಡಬಾರ್ದು. ಇಲ್ಲಿ OH ಇರೋದ್ರಿಂದ ನಾವು ಯಾವ ರಿಯೇಜೆಂಟ್ನ ಚೂಸ್ ಮಾಡಬೇಕು, NH2 KOH ಉಲ್ಪಿಸ್ಟ್ನ ರಿಡಕ್ಷನ್ಗೆ ಯೂಸ್ ಮಾಡುವಂತಹ ರಿಯೇಜೆಂಟ್ನ ಯೂಸ್ ಮಾಡಿದರೆ ಪ್ರಾಡಕ್ಟ್ ನಮಗೆ ಈಸಿಯಾಗಿ ಬರುತ್ತೆ. ಸೆಲೆಕ್ಟಿವ್ ರಿಡಕ್ಷನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದು NH2 KOH ಆಗಿರುತ್ತೆ, ಉಲ್ಪಿಸ್ಟ್ನ ರಿಡಕ್ಷನ್ ಆಗಿರುತ್ತೆ. ಸೊ ಕೆಲವೊಂದು ರಿಯೇಜೆಂಟ್ಸ್ನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೋಡಿ, ಜಿಂಕಿನ ಅಮಾಲ್ಗಮೇಟೆಡ್ HCl ಅಲ್ಲಿ ಕ್ಲೆಮೆನ್ಸನ್ ರಿಡಕ್ಷನ್ ಅಂತ ಕರಿತೀವಿ. ಇದು ಅಸಿಡಿಕ್ ಕಂಡೀಷನ್ಸಲ್ಲಿ ಇರ್ತದೆ. ಅಸಿಡಿಕ್ ಕಂಡೀಷನ್ಸಲ್ಲಿ ಇರೋದ್ರಿಂದ ಯಾವುದೇ ರೀತಿಯಾದ ಬೇಸಿಕ್ ಗ್ರೂಪ್ಸ್ ಇದ್ದರೆ ಅದನ್ನು ಯೂಸ್ ಮಾಡಲಿಕ್ಕೆ ಆಗಲ್ಲ. NH2 ಇದೇನಾಗಿರುತ್ತೆ ಅಂದರೆ ಬೇಸಿಕ್ ಕಂಡೀಷನ್ಸಲ್ಲಿ ಇರುವಂಥದ್ದು. ಇದು ತುಂಬ ಬೇಸಿಕ್ ಕಂಡೀಷನ್ಸಲ್ಲಿ ಇರುತ್ತೆ. ಇದು ಎಥಿಲೀನ್ ಗ್ಲೈಕಾಲ್ ಅಂದರೆ ಬೇಸಿಕ್ ಕಂಡೀಷನ್ಸಲ್ಲಿ ಇರುತ್ತೆ. ಸೊ ಬೇಸಿಕ್ಸಲ್ಲಿ ಇರೋದಕ್ಕೆ ರಿಯಾಕ್ಷನ್ ಮಾಡ್ಬೋದು, ಅಸಿಡಿಕ್ಕಲ್ಲಿ ಇರೋದಕ್ಕೆ ರಿಯಾಕ್ಷನ್ಸ್ ಮಾಡಬಾರ್ದು. ಸೊ NaBH4 is a mild reducing agent. It reduces only alcohol. NiH2 ಕೂಡ ಅಷ್ಟೇ ಹೈಡ್ರೋಜಿನೇಷನ್ ಮಾಡ್ಬೋದು, ಅಥವಾ ಇಟ್ ಈಸ್ ಆಲ್ಸೋ ರಿಡ್ಯೂಸಿಂಗ್ ಟು ಸೆಕೆಂಡರಿ ಆಲ್ಕೋಹಾಲ್ಸ್ ಅಂತ ರಿಡ್ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು.